ಬ್ಲಾಕ್ ಕಲರಾ ಅಪ್ಪು ಥರನ ಬ್ಲಾಕ್ ತರ ಇದೆ ನೋಡಿ. ಮಾತಾಡ್ಸೋ ಓರಿಯೋನ. ಅಯ್ಯೋ ಇದ್ಯಾಕೆ ಭಯಪಟ್ಟ. ಕ್ಯಾಮ್ರಾಮ್ಯಾನ್ ಮಂತನ್ ಜೊತೆ ಓರಿಯೋ ಮರಿಗಳು. ಇದ್ಯಾರಿದು? ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮಮತಾ ನಾಗಾರ್ಜುನ್ ವ್ಲಾಗ್ಸ್. ನಾನು ಆಲ್ರೆಡಿ ವಿಡಿಯೋನಲ್ಲಿ ಶೇರ್ ಮಾಡಿದ್ದೆ ಓರಿಯೋ ಇನ್ನೇನು ಪ್ರೆಗ್ನೆಂಟ್ ಆಗಿದ್ದಾಳೆ ಅಂದ್ಬಿಟ್ಟು, ಯಾವಾಗ ಮರಿ ಹಾಕ್ತಾಳೋ ಗೊತ್ತಿಲ್ಲ ಅಂದ್ಬಿಟ್ಟು ವಿಡಿಯೋ ವ್ಲಾಗಲ್ಲಿ ನಾನು ಹೇಳ್ತಾ ಇದ್ದೆ. ಸೊ ಈಗ ಸಾನ್ವಿ ಬರ್ತಡೇ ದಿನ ಬೆಳಗ್ಗೆ ಶೂಟ್ ಮಾಡಿರೋದು ಇದು ವಿಡಿಯೋ. ಸೊ ಅವತ್ತಿನ ದಿನ ನೋಡಿ ಈ ಥರ ಮರಿ ಹಾಕೋವಾಗ ಜಾಗನ ಹುಡುಕಿ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊತಾನೆ ಇದ್ಲು. ಅಂದರೆ ಮಣ್ಣು ಕೆರಿತಾರಲ್ಲ, ಸೊ ಆ ರೀತಿಯಾಗಿ ಎಲ್ಲ ಜಾಗನೂ ಹಿಂಗೆ ಕೆರೆದು ಒಳಗಡೆ ಹೋಗಿ ಮಲ್ಕೊತಿದ್ಲು. ನಾವು ಕೂಡ ಇನ್ನೇನು ಇವತ್ತು ಮರಿ ಹಾಕ್ಬಿಡ್ಬೋದು ಅಂತ ಅಂದ್ಕೊಂಡಿದ್ವಿ. ಸೊ ಹಾಕಲಿಲ್ಲ. ನಮಗೆ ಡಾಕ್ಟರು ಹೇಳಿದರು ಮರಿ ಹಾಕೋ ದಿನ ಬಂದು ಊಟ ಬಿಟ್ಬಿಡ್ತಾಳೆ ಒಂದಿನ. ಆಮೇಲೆ ಅವತ್ತಿನ ದಿನ ಅಲ್ಲಿ ಇಲ್ಲಿ ಜಾಗಗಳನ್ನೆಲ್ಲ ಹುಡುಕಿ ಮಣ್ಣು ಕೆರೆದಂಗೆಲ್ಲ ಕೆರೆದು ಹಳ್ಳ ಮಾಡಿಕೊಂಡು ಮಲ್ಗೋ ಥರ ಫೀಲ್ ಮಾಡ್ಕೊತಾ ಇರುತ್ತೆ ಪಪ್ಪೀಸು. ಸೊ ಅವಾಗ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಯಾವತ್ತು ಊಟ ಬಿಡುತ್ತೋ ಅವತ್ತು ಒಂದಿನ ಎಲ್ಲ ಅದು ಇನ್ನೇನು ಡೆಲಿವರಿ ಆಗೋ ಟೈಮಲ್ಲಿ ಸೊ ಊಟ ಮಾಡೋದಿಲ್ಲ ಅಂತ ಹೇಳಿದರು. ನಾವು ಹಾಗೆ ಅಂದ್ಕೊಂಡಿದ್ವಿ. ಬಟ್ ಅವತ್ತಿನ ದಿನ ಮರಿ ಹಾಕಲಿಲ್ಲ. ಸಾನ್ವಿ ಬರ್ತಡೇ ಎಲ್ಲ ಆಗಿ ನೆಕ್ಸ್ಟ್ ಡೇ ಮರಿ ಹಾಕಿದ್ದು. ಸೊ ಸಾನ್ವಿ ಬರ್ತಡೇ ವಿಡಿಯೋನ ನಾನು ಸಪ್ರೇಟಾಗಿ ಶೇರ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ನಾನು ನನ್ನ ಗಾರ್ಡನ್ ವಿಡಿಯೋನ ತೋರಿಸ್ತಿದ್ದೀನಿ. ಫ್ಲವರ್ಸು ಈ ರೀತಿ ಕಲರ್ಫುಲ್ಲಾಗಿ ನಾನಿಲ್ಲಿ ನರ್ಸರಿಲಿ ತೊಗೊಂಡಿದ್ದೆ. ಮನೆಗೆ ತೊಗೊಂಡು ಬಂದಮೇಲಂತೂ ತುಂಬ ಚೆನ್ನಾಗಿ ಹೂವುಗಳು ಬಿಡ್ತಾಯಿತ್ತೆ. ಡೈಲಿ ನನಗೆ ಹೂವು ಸಿಗ್ತಿದೆ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾವು ಬೆಳೆಸಿ ದೇವರಿಗಿಟ್ಟು ಪೂಜೆ ಮಾಡುವಾಗ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ. ನನಗೆ ತುಂಬಾ ಇಷ್ಟ. ನಿಮಗೆ ಆಲ್ರೆಡಿ ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ನನಗೆ ಜಾಗ ಇದ್ದಿದ್ದರೆ ನಾನು ಚೆನ್ನಾಗಿ ಇನ್ನೂ ಎಲ್ಲ ಹೆಚ್ಚು ಗಿಡಗಳನ್ನೆಲ್ಲ ಹಾಕೊತಿದ್ದೆ ಅಂದ್ಬಿಟ್ಟೆಲ್ಲ ಅವಾಗವಾಗ ಹೇಳಿದ್ದೀನಿ. ನನಗಂತೂ ತುಂಬಾ ಇಷ್ಟ ಗಿಡಗಳು ಬೆಳೆಸ್ಕೊಳ್ಳೋದಕ್ಕೆ. ಇನ್ನು ತರಕಾರಿ ಬೆಳೆಸೋದಕ್ಕಂತೂ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನಾವೆಲ್ಲ ರೆಂಟೆಡ್ ಮನೇಲಿರೋದ್ರಿಂದ ನಮಗೆ ಆ ಫೆಸಿಲಿಟಿ ಎಲ್ಲ ಸಿಗೋದಿಲ್ಲ. ಸೊ ಏನಿದ್ರು ಸ್ವಂತ ಮನೆ ಇರಬೇಕು, ಜಾಗ ಇರಬೇಕು, ಆವಾಗ ನಾವು ಮಾಡ್ಕೊಳ್ಬೋದು. ಸೊ ಬಾಡಿಗೆ ಮನೇಲಿರೋವಾಗ ಟೆರೇಸ್ ಮೇಲೆ ಏನಾದರೂ ಮಾಡೋಣ ಅಂದರೆ ಸೊ ಟೆರೇಸ್ ಏನಾರು ಹಾಳಾಗುತ್ತೆ, ನೀರು ಇಳಿಯುತ್ತೆ, ಆ ಥರ ಎಲ್ಲ ಕಂಪ್ಲೇಂಟ್ಸ್ ಆಗುತ್ತೆ ಆಮೇಲೆ. ಸೊ ಅದರಿಂದ ನಾನು ಯಾಕೆ ಬೇಕು ಸುಮ್ಮನೆ ತಲೆನೋವು ಇಶ್ಯೂಸು, ಸೊ ಬೇಡ ಅಂದ್ಬಿಟ್ಟು ನಾನು ಮಾಡೋದಕ್ಕೆ ಹೋಗಲ್ಲ. ಎಷ್ಟಾಗುತ್ತೋ ಅಷ್ಟು ಮಟ್ಟಕ್ಕೆ ಮಾತ್ರ ಮನೆಯಲ್ಲಿ ಪಾಟ್ಸ್ನ ಇಟ್ಕೊಂಡಿದ್ದೀನಿ. ಆದರೆ ನನಗೆ ದಾಸವಾಳ ಹೂವು ಅಂತೂ ತುಂಬ ಇಷ್ಟ. ನನಗೆ ಅವಾಗಿಂದನೂ ಬೆಳೆಸ್ಬೇಕು ಅಂತ. ಬಟ್ ಮನೆಗಳಲ್ಲಿ ಜಾಗ ಆಗಿರಲಿಲ್ಲ. ಈ ಮನೇಲಿ ಒಂದು ಸ್ವಲ್ಪ ಪ್ಯಾಸೇಜ್ ದೊಡ್ಡದಾಗಿತ್ತು. ಸೊ ಹಾಗಾಗಿ ದಾಸವಾಳ ಗಿಡನ ಒಂದು 4 ಗಿಡ ತೊಗೊಂಬಂದು ಇಟ್ಟಿದ್ದೀನಿ. ಅದನ್ನೆಲ್ಲ ಮತ್ತೆ ನಾನು ರೀಪಾಟಿಂಗ್ ಮಾಡಬೇಕು, ಅಂದರೆ ದೊಡ್ಡ ಪಾಟ್ಗೆ ಹಾಕೋಬೇಕು. ಸೊ ಅದು ಹಾಕೋವಾಗ ಕೂಡ ನಾನು ಶೇರ್ ಮಾಡ್ತೀನಿ. ಇದು ಚೆಂಡು ಹೂವಿನ ಸಸಿ ಇಲ್ಲೇ ಮನೆ ಮುಂದೆ ಬಿಟ್ಟಿತ್ತು. ಸೊ ಅದನ್ನು ತೊಗೊಂಡ್ಬಂದು ಇಲ್ಲಿ ಪಾಟ್ಗೆ ಹಾಕಿದ್ವಿ. ಚೆನ್ನಾಗಿ ಬಂದಿದೆ ಹೂವು. ನಾನು ಹೊರಗಡೆಯಿಂದ ಹೂವು ತೊಗೊಂಡು ಬಂದಿದ್ದೆ. ಅದರಲ್ಲಿ ದೇವ್ರಿಗೆ ಹಾರ ಪೋಣಿಸೋಣ ಅಂತ ಪೋಣಿಸ್ತಾ ಇದ್ದೀನಿ. ಸೊ ಈಗ ಹೂವು ಕಡಿಮೆ ಆಗಿಬಿಟ್ಟಿದೆ ರೇಟು. ಸೊ ಇಲ್ಲಿ ರೋಸು ಮತ್ತು ಶಾವಂತಿಗೆ ಹೂವು ಎರಡೂ ಮಿಕ್ಸ್ ಮಾಡಿ ನಾನು ಹಾರನ ಮಾಡ್ತಿದ್ದೀನಿ. ಈ ಥರ ಫ್ರೀ ಇರೋ ಟೈಮಲ್ಲಿ ಮನೇಲಿ ನಾನು ಮಾಡ್ಕೊತೀನಿ, ಹಾರ ಮಾಡ್ಕೊತೀನಿ, ಹೂವು ಕಟ್ಕೊಂಡು ದೇವ್ರಿಗೆ ಹಾಕ್ತೀನಿ. ಸೊ ಎಷ್ಟು ಹೂವು ಹಾಕಿದ್ರೂ ದೇವ್ರಿಗೆ ಸಮಾಧಾನನೇ ಆಗೋದಿಲ್ಲ ಅಂತಾರೆ. ನಾನು ಕೂಡ ಹಾಗೇ, ದೇವ್ರಿಗೆ ಎಷ್ಟು ಹೂವು ಹಾಕಿದ್ರೂ ಸಮಾಧಾನನೇ ಆಗೋದಿಲ್ಲ. ಇನ್ನೂ ಹೆಚ್ಚಾಗಿ ಹಾಕೋಣ ಅಂತಲೇ ಆಸೆ ಆಗುತ್ತೆ ಹೊತ್ತು ಸಾಕಪ್ಪ ಅಂತ ಮಾತ್ರ ಅನಿಸೋದಿಲ್ಲ. ಅದರಲ್ಲೂ ಈಗ ಮನೇಲಿ ದಾಸವಾಳ ಬೇರೆ ಬಿಟ್ಟಿದೆ. ದಾಸವಾಳ ಒಂದು ಹೂವು ಒಂದು ಫೋಟೋಗೆ ಇಟ್ವಿ ಅಂದರೆ ಎಷ್ಟು ಕಳೆ ಇರುತ್ತೆ ಗೊತ್ತಾ. ನೆಕ್ಸ್ಟ್ ಹೋಗ್ತಾ ಮುಂದೆ ವೀಡಿಯೋಸ್ನಲ್ಲಿ ನಾನು ನಿಮಗೆ ಅದನ್ನು ಕೂಡ ಶೇರ್ ಮಾಡ್ತಾ ಹೋಗ್ತೀನಿ. ಇವತ್ತು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ಫುಲ್ಲು ಓರಿಯೋ ಬಗ್ಗೆನೇ. ಯಾಕಂದರೆ ಇವಾಗ ನಾವು ಮನೇಲಿ ಮೇಲ್ ಪಪ್ಪಿ ಮತ್ತು ಫೀಮೇಲ್ ಪಪ್ಪಿ ಎರಡೂ ನಮ್ಮ ಮನೇಲೇ ಇರೋದ್ರಿಂದ ಈಗ ಅದು ಪ್ರೆಗ್ನೆಂಟ್ ಅಂದರೆ ಕ್ರಾಸಿಂಗ್ ಕೂಡ ನಮ್ಮ ಮನೇಲೇ ಕ್ರಾಸಿಂಗ್ ಆಗಿದ್ದು. ಸೊ ಈಗ ಅದು ಪ್ರೆಗ್ನೆಂಟ್ ಆಗಿ 60 ಡೇಸ್ ಅಂತ ಟೈಮ್ ಹೇಳಿದರು. 58 to 60 ಡೇಸ್ ಅಂತ ಒಬ್ಬರು ಹೇಳಿದ್ರು. ಇನ್ನು ಕೆಲವೊಬ್ಬರು 65 ಡೇಸ್ ಒಳಗಡೆ ಅಂತ ಹೇಳಿದ್ರು.
ಸೊ ನಮ್ಮ ಓರಿಯೋ ಬಂದು 62 ಡೇಸ್ಗೇನೋ ಅನಿಸುತ್ತೆ ಮರಿ ಹಾಕಿದ್ಲು. ನೋಡಿ ಇದು ನೈಟು, ಅಂದರೆ ಸಾನ್ವಿ ಬರ್ತಡೇ ಆಗಿದ್ದು ನೆಕ್ಸ್ಟ್ ಡೇ ನೈಟು. ಆವತ್ತಿನ ದಿನ ಈ ರೀತಿ ಫುಲ್ ಟಯರ್ಡ್ ಆಗಿದ್ಲು. ಯಾಕೋ ಗೊತ್ತಿಲ್ಲ, ತುಂಬ ಸುಸ್ತು, ಉಸಿರಾಡ್ತಿದ್ಲು. ನಾನಿಲ್ಲಿ ಆಲ್ರೆಡಿ ನಮ್ಮ ಅತ್ತೆ ಗ್ಲೌಸು ಮತ್ತು ಒಂದು ಸಾಫ್ಟ್ ಆಗಿರೋಂಥ ಬಟ್ಟೆನ ರೆಡಿ ಮಾಡಿ ಇಟ್ಟಿದ್ದಾರೆ. ನಾವು ಕೆಲವಷ್ಟು ವೀಡಿಯೋಗಳ್ನೆಲ್ಲ ನೋಡ್ತಾ ಇದ್ವಿ. ಸೊ ಯಾಕಂದರೆ ನಮಗೂ ಕೂಡ ಇದು ಫಸ್ಟ್ ಟೈಮ್ ಪಪ್ಪಿನ ಡೆಲಿವರಿ ಯಾವ ರೀತಿಯಾಗಿ ಆಗುತ್ತೆ ಅಂದ್ಬಿಟ್ಟೆ ಗೊತ್ತಿಲ್ಲ. ನಾವು ಇನ್ನೇನು ಗ್ಲೌಸ್ ಎಲ್ಲ ಹಾಕ್ಕೊಳ್ಬೇಕು ಅನ್ನೋ ಅಷ್ಟರಲ್ಲೇ ಅವಳು ಮರಿ ಹಾಕೇ ಬಿಟ್ಲು. ಆಲ್ರೆಡಿ ನಮಗೆ ಗೊತ್ತೇ ಆಗಿಲ್ಲ, ಅವಳು ನಾರ್ಮಲಾಗಿ ಇರೋ ಥರನೇ ಇದ್ಲು, ಮರಿ ಈಚೆ ಬಂದುಬಿಟ್ಟಿತ್ತು. ಸೊ ಆಮೇಲೆ ನೋಡಿಕೊಂಡು ಅಲ್ಲೇ ಪಕ್ಕದಲ್ಲೇ ಇದ್ದೀವಿ, ಅವಳು ಒಂಚೂರು ಕೂಡ ಏನು ಕಿರ್ಚಿಲ್ಲ, ಸೌಂಡೇ ಮಾಡಿಲ್ಲ. ಸೊ ಮರಿನೇ ಈಚೆ ಬಂದುಬಿಡ್ತು. ಆಮೇಲೆ ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ, ಹಾಗೆ ತಗೊಂಡು ಆಮೇಲೆ ಅದು ಬಟ್ಟೆಲೆಲ್ಲ ಒರೆಸಿ ನೀಟಾಗೆ ಏನಾದರೂ ಡ್ರೈ ಮಾಡೋಣ ಅಂದ್ಬಿಟ್ಟು ಮಾಡ್ತಿದ್ದೆ. ಬಟ್ ಅಷ್ಟರಲ್ಲಿ ಏನು ಅಂದರೆ ನನಗೆ ಗೊತ್ತಾಗಿಲ್ಲ ಸರಿ ಹೇಗೆ ಮಾಡಬೇಕು ಅಂತ. ಮರಿ ಕರಳು ಈಚೆನೇ ಬಂದಿರಲಿಲ್ಲ. ಆಮೇಲೆ ತುಂಬ ವೀಡಿಯೋಸ್ ನಾವು ಕೂಡ ಅವಾಗವಾಗ ನೋಡ್ತಿದ್ವಲ್ಲ, ಆ್ಯಕ್ಚುಲಾಗಿ ಆ ಚೀಲ ಎಲ್ಲ ಈಚೆ ಬಂದು ಬಿದ್ದೋಗ್ಬಿಡ್ಬೇಕು. ಅವಳು ಯಾಕೋ ಸ್ವಲ್ಪ ಪುಷ್ ಮಾಡಿಲ್ಲ ನೀಟಾಗೆ, ಅದರಿಂದ ಎಲ್ಲ ಅಲ್ಲಲ್ಲೇ ಪ್ರತಿಯೊಂದು ಮರಿಗೂ ಇದೇ ರೀತಿಯೇ ಮಾಡ್ತಿದ್ಲು ಅವಳು. ಸೊ ಎಷ್ಟು ಮರಿ ಆಗ್ತು ಅಂದ್ಬಿಟ್ಟು ಕೂಡ ನಾನು ಲಾಸ್ಟಲ್ಲಿ ಶೇರ್ ಮಾಡ್ತೀನಿ ನಿಮ್ಗೆ. ನೋಡಿ ಹೆಂಗಾಡ್ದೆ ಎಷ್ಟು ಬೇಗ. ಕಟ್ಟಾಗ್ಬಿಡೈತ್ರಿ ಕಳ್ಳ. ಓ ಅಲ್ಲೈತೆ. ಹೋಗಿ ಕಟ್ ಮಾಡ್ಬಂತ. ಹೆಂಗ್ ಕಟ್ ಮಾಡ್ತಾರೆ ಅದು ಬರ್ಬೇಕಲ್ಲೇ. ಸಿಸರ್ ಬೇಕಾ? ಎಲ್ಲಿ ಇದೆ ಸಿಸರು? ಸಿಸರ್ ಎಲ್ಲಿ? ಅದು ಬಂದಿಲ್ಲ ಅಂದ್ರೆ ಅಲ್ಲೋಡಮ್ಮ ಹಾಲು ಕುಡಿತಾರೆ. ವಿಡಿಯೋ ಮಾಡೋದು ಆಗಲೇ ಹುಡ್ಕೊಂಡು ಕುಡಿತಾ ಇದ್ದೆ. ನೋಡ್ ಶಿಶಿ ಹಾಲು ಕುಡಿತಾರೆ. ನೋಡ್ ಶಿಶಿ ಅದು ಹಿಂಗ ಅಡ್ಡಾಟ ಮಾಡು ಮಂಜು, ಹಂಗೆ ಮಾಡಿದ್ರೆ ಬರೋದು. ಏನು ನೀನು ಮರಿ ಸ್ಟ್ರಾಂಗು ಹಾಲು ಕುಡಿತೈತವ. ಓರಿಯೋ ಒಂಚೂರು ಬಿದ್ದಿತ್ತಷ್ಟು ಹೊಟ್ಟೆ ಹಸಿ ಆಗುತ್ತೆ ನೋಡಿ ಶಿಶಿ. ಅಂತೂ ಇಂತೂ ಒಂದು ಸಾಹಸ ಮಾಡಿ ಒಂದು ಮರಿ ಈಚೆ ಬಂದಿದ ತಕ್ಷಣ ನಾವು ಕೂಡ ಸಿಕ್ಕಾಪಟ್ಟೆ ನರ್ವಸ್ ಆಗಿದ್ವಿ. ಯಾಕಂದರೆ ಕರಳು ಕಟ್ ಮಾಡಿ ಅದಕ್ಕೆ ಪಕ್ಕದಲ್ಲಿ ಕೂಡ ಶಿಟ್ಜು ಪಪ್ಪಿ ಇಟ್ಕೊಂಡಿದ್ದಾರೆ. ಸೊ ಅವರು ನಮಗೆ ಅವಾಗವಾಗ ಗೈಡ್ ಮಾಡ್ತಾ ಇದ್ರು. ನಮ್ಮ ಅತ್ತೆ ಹೋಗಿ ಕೇಳ್ತಿದ್ರು ಹೇಗೆ ಮಾಡಬೇಕು ಏನು ಅಂತ. ಅವ್ರದ್ದು ಕೂಡ ಈಗ ರೀಸೆಂಟಾಗೆ ನಮ್ಮ ಓರಿಯೋ ಮರಿ ಹಾಕೋದಕ್ಕೂ ಮುಂಚೆ ಒಂದು 10 ಡೇಸ್ ಬ್ಯಾಕ್ ಏನೋ ಮರಿ ಹಾಕಿತ್ತು. ಸೊ ಅವ್ರಿಗೆ ಗೊತ್ತಿರುತ್ತಲ್ಲ. ಸೊ ಅವಾಗವಾಗ ನಾವು ಅವ್ರ ಹತ್ರ ಕೇಳ್ತಿದ್ವಿ. ಸೊ ಅವರು ನಮಗೆ ಹೀಗೀಗೆ ಅಂತ ಗೈಡ್ ಮಾಡ್ತಿದ್ರು. ಅದೇ ರೀತಿ ನಾವು ಫಾಲೋ ಮಾಡ್ಕೊಂಡ್ವಿ. ಒಂದು ಥ್ರೆಡ್ ಇಟ್ಕೊಳ್ಳಿ, ನೀವು ಸಿಸರ್ ಇಟ್ಕೊಳ್ಳಿ ಆ ಟೈಮಲ್ಲಿ ಅಂತೆಲ್ಲ ಹೇಳಿದರು. ಅದೇ ಥರ ನಾವು ಕರುಳು ಎಲ್ಲ ಕಟ್ ಮಾಡಿಬಿಟ್ಟು ಒಂದು ಥ್ರೆಡ್ ಹಾಕಿ ಕಟ್ಟಿದ್ವಿ. ಅಂದರೆ ಈಗ ಹೇಗೆ ಹುಟ್ಟೋ ಮಕ್ಕಳಿಗೆ ಕ್ಲಿಪ್ ಹಾಕ್ತಾರಲ್ಲ ಕರಳಿಗೆ, ಬ್ಲಡ್ ಈಚೆ ಬರ್ದೇ ಇರೋ ಥರ. ಸೊ ಅದೇ ರೀತಿಯೇ ನಾವು ಫಾಲೋ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಅಲ್ಲಿ ನಮಗೆ ಕತ್ಲೆ ಆಯಿತು, ಅಂದರೆ ಜಾಗ ಕೂಡ ನೀಟಾಗಿ ಅಡ್ಜಸ್ಟ್ ಆಗಿಲ್ಲ ಕ್ಲೀನ್ ಮಾಡೋದಕ್ಕೆ. ಅದಕ್ಕೆ ಒಂದು ಸ್ವಲ್ಪ ತೊಗೊಂಬಂದು ಈ ಬೇರೆ ಕಡೆ ಜಾಗ ಶಿಫ್ಟ್ ಮಾಡ್ಕೊಂಡ್ವಿ. ಈಗ ಸದ್ಯಕ್ಕೆ 1 ಮರಿ ಹಾಕಿದ್ದಾಳೆ ಅಷ್ಟೇ. ಇನ್ನು ಎಷ್ಟು ಮರಿ ಹಾಕ್ತಾಳೆ ಅಂತ ನೀವೇ ನೋಡಿ. ಸೊ ನಮಗಂತೂ 12 o'clockಗೆ ಸ್ಟಾರ್ಟ್ ಮಾಡಿದ್ಲು. ಟೈಮು ಆಲ್ಮೋಸ್ಟ್ ಬೆಳಗ್ಗೆ ಆಗೋ ಥರನೇ ಆಗೋಯ್ತು. ಯಾಕಂದರೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಫುಲ್ಲು ಕೇರಿಂಗು ಯಾವ ರೀತಿಯಾಗಿ ಮಾಡಬೇಕು ಅದೆಲ್ಲ ಪೂರ್ತಿಯಾಗಿ ನಾವು ಮನೇಲಿ ಪಪ್ಪೀಸ್ ಇತ್ತು ಅಂದರೆ ತಿಳ್ಕೊಳ್ಬೇಕಾಗುತ್ತೆ ಈ ಟೈಮಲ್ಲಿ. ನಮ್ಮ ಮನೇಲಿ ಚಾರ್ಲಿ ಇದ್ದಾನೆ. ಸೊ ಆಲ್ರೆಡಿ ವಿಡಿಯೋ ಶೇರ್ ಮಾಡ್ತಾನೆ ಇರ್ತೀನಿ. ಸೊ ಚಾರ್ಲಿದೇ ಕ್ರಾಸಿಂಗ್ ಆಗಿರೋದ್ರಿಂದ ಪಪ್ಪೀಸ್ ಎಲ್ಲ ಯಾವ ಥರ ಇರುತ್ತೆ ಅಂತ ನೆಕ್ಸ್ಟು ವೀಡಿಯೋಸ್ನಲ್ಲೆಲ್ಲ ನಾನು ಆಲ್ಮೋಸ್ಟ್ ಶೇರ್ ಮಾಡ್ತಾ ಹೋಗ್ತೀನಿ. ಹಾಗೆ ಡಾಕ್ಟರ್ ಹೇಳಿದರು ನಮಗೆ ಒಂದಿನ ಊಟ ಬಿಡುತ್ತೆ ಅಂದ್ಬಿಟ್ಟು. ಆದರೆ ಇವಳೇನು ಆ ರೀತಿ ಮಾಡಿಲ್ಲ. ಕಂಟಿನ್ಯೂಸ್ ಆಗಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ನೀಟಾಗಿ ಊಟ ಮಾಡಿದ್ಲು. ರಾತ್ರಿ ಕೂಡ ಊಟ ಮಾಡಿದ್ಲು. ಅಂದರೆ ನಾವು ಪ್ರೆಗ್ನೆಂಟ್ ಆದಮೇಲೆ ಇನ್ನೂ 2 ಟೈಮ್ಸ್ ಹೆಚ್ಚಾಗಿ ಊಟ ಕೊಡೋದನ್ನು ಶುರು ಮಾಡ್ಕೊಂಡ್ವಿ. ನೋಡ್ತಿದ್ದಂಗೆ ಇನ್ನೂ ಒಂದು ಮರಿ ಕೂಡ ಪಟ್ಟಂತ ಹಾಕಿಬಿಟ್ಲು.
ಆದರೆ ಈ ಮರಿ ಬರೋವಾಗ ಅದು ಏನಂತಾರೆ ಫುಲ್ಲು ಚೀಲ ಹಾಗೇ ಕವರ್ ಆಗಿತ್ತು, ಅದೇನೋ ಒಂಥರ ವೈಟಾಗೆ. ಅದನ್ನು ನಾನು ಕಟ್ ಮಾಡಿ ಯಾವುದೋ ವೀಡಿಯೋಲಿ ನೋಡಿದ್ದೆ ನಾನು ಅದನ್ನು ಕೂಡ. ಸೊ ಆಮೇಲೆ ಅದು ಕಟ್ ಮಾಡಿಲ್ಲ ಅಂದರೆ ಅದಕ್ಕೆ ಏನು ಬ್ರೀತ್ ಮಾಡೋಕ್ಕಾಗೋದಿಲ್ಲ, ಉಸಿರಾಡೋದಕ್ಕಾಗೋದೇ ಇಲ್ಲ. ಸೊ ಅದನ್ನು ತಕ್ಷಣ ನಾವು ಕಟ್ ಮಾಡಿಬಿಡಬೇಕು, ಇಲ್ಲಾಂದರೆ ಮರಿ ಹಾಗೆ ಒದ್ದಾಡಿಬಿಡ್ತು ಅಂದರೆ ಉಸಿರಾಡೋದಕ್ಕಾಗೋದಿಲ್ಲ ಅಲ್ವಾ, ಸತ್ತೋಗ್ಬಿಡುತ್ತೆ. ಸೊ ಅದನ್ನು ಕೂಡ ಕಟ್ ಮಾಡಿ ತೆಗೆದೆ. ಸಿಸರಲ್ಲಿ ಪಿನ್ನಲ್ಲಿ ಚುಚ್ಚಿ ತೆಗಿತಾರೆ, ನಾನು ನೋಡಿದ್ದೀನಿ. ಬಟ್ ನನಗೆ ಅದು ಅಷ್ಟು ಸೇಫ್ ಅನಿಸಿಲ್ಲ. ಸೊ ನಾನೇ ಕೈಯಲ್ಲಿ ಹಿಂಗೆ ಟ್ರೈ ಮಾಡಿದೆ, ಅದು ಕಟ್ಟಾಗೋಯ್ತು. ಪ್ರತಿಯೊಂದು ಮರಿಗೂ ಇದೇ ಥರನೇ ಮಾಡ್ತಿದ್ಲು. ಮರಿ ಈಚೆ ಬರ್ತಿತ್ತು, ಆದರೆ ಕರುಳು ಎಲ್ಲ ಒಳಗಡೆನೇ ಸಿಗಾಕೋಗ್ಬಿಡ್ತಿತ್ತು. ಎಷ್ಟೊತ್ತಾದಮೇಲೆ ಆಮೇಲೆ ಈಚೆ ಬರ್ತಿತ್ತು. ಸೊ ಸ್ವಲ್ಪ ನಮಗೆ ರಿಸ್ಕ್ ಅನ್ನಿಸ್ತು. ಬೇರೆ ಪಪ್ಪೀಸೆಲ್ಲ ಹೇಗೋ ಏನೋ ನನಗಂತೂ ಗೊತ್ತಿಲ್ಲ, ನಮಗೊಂಚೂರು ತುಂಬಾ ರಿಸ್ಕ್ ಅನ್ನಿಸ್ಬಿಡ್ತು. ಆದರೆ 2 ಪಪ್ಪಿ ಇದು ಬ್ಯಾಕ್ ಟು ಬ್ಯಾಕಲ್ಲಿ ಹಾಕ್ಬಿಟ್ಲು ಹಾಫ್ ಆನ್ ಅವರಲ್ಲಿ. ಬಟ್ ಅವ್ರು ಹೇಳಿದ್ರು 5 ಮಿನಿಟ್ಸ್ಗೂ ಹಾಕ್ಬಿಡುತ್ತೆ, ಆಮೇಲೆ 2 ಅವರ್ಸ್ ತನಕ ನೋಡಿ 2 ಅವರ್ಸ್ಗೂ ಜಾಸ್ತಿ ಟೈಮ್ ತೊಗೊಂಡ್ಲು ಅಂದರೆ ಕರ್ಕೊಂಡು ಬಂದುಬಿಡಿ, ಸಿ ಸೆಕ್ಷನ್ ಮಾಡಬೇಕಾಗತ್ತೆ ಅಂತ ಹೇಳಿದರು. ನಾವು ಫಸ್ಟೇ ಎಲ್ಲ ಸ್ಕ್ಯಾನ್ ಎಲ್ಲ ಮಾಡಿಸ್ಕೊಂಡು ಬಂದಿದ್ವಿ. ನಾನು ಸ್ಕ್ಯಾನಿಂಗ್ ಮಾಡಿರೋದನ್ನು ಅಪ್ಲೋಡೇ ಮಾಡಿಲ್ಲ ಆ್ಯಕ್ಚುಲಿ. ವೀಡಿಯೋ ಇದೆಯೋ ಮಿಸ್ ಆಗಿದೆಯೋ ನನಗೆ ಸರಿಗೆ ನೆನಪಿಲ್ಲ. ಇದ್ದರೆ ಖಂಡಿತವಾಗ್ಲೂ ನೆಕ್ಸ್ಟ್ ಶೇರ್ ಮಾಡ್ತೀನಿ ನಾನು. ಆ್ಯಕ್ಚುಲಿ ಹಸ್ಬೆಂಡ್ ಬೇರೆ ಇರಲಿಲ್ಲ, ಅವ್ರು ಇದ್ದಿದ್ರೇನಾದರೂ ಒಂದು ಸ್ವಲ್ಪ ನಮಗೆ ಇನ್ನೂ ಹೆಲ್ಪ್ ಆಗಿರೋದು, ಒಂದು ಸ್ವಲ್ಪ ಧೈರ್ಯನೂ ಇದ್ದಿರೋದು. ಅವರು ಕೂಡ ಬರೋದು ಲೇಟ್ ಆಗಿತ್ತು. ನಾವು ಕಾಲ್ ಮಾಡಿ ಹೇಳಿದ್ವಿ, ಇನ್ನೂ 1 ಅವರ್ ಆಗುತ್ತೆ ಅಂತ ಹೇಳಿದ್ರು. ಸೊ ಮನೆಯಲ್ಲಿ ಶಶಿ ಅಂದರೆ ಸಾನು ಬರ್ತಡೇ ಎಲ್ಲ ಆಗಿತ್ತಲ್ಲ, ನೆಕ್ಸ್ಟ್ ಡೇ ಕೂಡ ಇಲ್ಲೇ ಸ್ಟೇ ಆಗಿದ್ದರು. ಶಶಿ ಇತ್ತು ಮತ್ತು ಮಂಚು ಎಲ್ಲ ಇರೋದಕ್ಕೆ ಒಂದು ಸ್ವಲ್ಪ ನಮಗೆ ಆಗೋ ಈಗೋ ಹೆಲ್ಪ್ ಆಯಿತು. ಮತ್ತೆ ಹಂಗೆ ಆಯಿತು ನೋಡಿ ಶಶಿ, ಮತ್ತೆ ಮರಿ ಬಂತು. ಮರಿ ಬಂತು, ಅದು ಮತ್ತೆ ಅವಳು ಸ್ವಲ್ಪ ಉಪ್ಪು ಬಿಟ್ಬಿಡ್ತಾವಳೆ, ಕ್ಲೀನಾಗಿ ಇದು ಮಾಡೋಕೆ. ಈಗ ಅದು ಬಂದ್ಮೇಲೆ ಕಟ್ ಮಾಡಬೇಕು. ಇದು ಮೂಗಲೆಲ್ಲ ಅದು ಚೀಲ ಸಮೇತ ಬಂತು, ಇಟ್ಟಿದ್ದು ಮೂಗಲೆಲ್ಲ ಇದು ನೀರ್ ಥರ ನೊರೆ ಥರ ಬಂತು. ಸ್ವಲ್ಪ ಆಕ್ಟಿವ್ ಆಗ. ನೋಡು ಬಂದಿದ್ ಮರಿ ಎಲ್ಲ ಹಾಲು ಹುಡ್ಕೊಂಡು ಅದಿನ್ನ ಕರಳೆ ಕಟ್ ಮಾಡ್ತಾ ಇಲ್ಲ. ನೋಡ ಆಗ್ಲೇ ಹಾಲು ಹುಡ್ಕೊಂಡು ಹೋಯ್ತಾ ಐತೆ ನೋಡೋದು. ಓರಿಯೋ ಮುಖ ನೋಡೋದಕ್ಕೆ ಬೇಜಾರಾಗ್ತಿತ್ತು, ಸಿಕ್ಕಾಪಟ್ಟೆ ಡಲ್ ಆಗಿಬಿಟ್ಟಿದ್ಲು. ಮನುಷ್ಯರಿಗೆ ಆದರೂ ಅಷ್ಟೇ, ಪ್ರಾಣಿ ಪಕ್ಷಿಗಳಿಗಾದರೂ ಅಷ್ಟೇ ಡೆಲಿವರಿ ಟೈಮಲ್ಲಿ ಇರೋವಂಥ ನೋವು ಇದ್ದೇ ಇರುತ್ತೆ. ಬಟ್ ನಾವು ಹೇಳ್ಕೊತೀವಿ, ಪ್ರಾಣಿಗಳು ಹೇಳ್ಕೊಳ್ಳೋದಿಲ್ಲ. ಸೊ ಹೆಣ್ಣು ಅಂದಮೇಲೆ ತಾಯ್ತನದ ಒಂದು ಅನುಭವ ಆಗಲೇಬೇಕು ಅಲ್ವಾ, ಅದೇನೂ ಮಾಡೋದಕ್ಕಾಗೋದಿಲ್ಲ. ಓರಿಯೋಯ್ ಓರಿಯೋಯ್ ಅಮ್ಮ ಆಗ್ಬಿಟ್ಲು, ಓರಿಯೋ ಓರಿಯೋ ಅಮ್ಮ ಆಗ್ಬಿಟ್ಲು. ಎಷ್ಟು ಮರಿ ಆಗ್ತೀಯೇ? 1 2 ಆಮೇಲೆ ನೆಕ್ಸ್ಟ್ ಓರಿಯೋ ಐತೇನೆ. ಓರಿಯೋ ಎಲ್ಲಿ ಹೊಟ್ಟೆ ಖಾಲಿ ಆಗ್ಬಿಟ್ಟೈತೆ ಶಶಿ, ಹೊಟ್ಟೆ ಖಾಲಿ ಆಗಿರೋ ಥರ ಐತೆ ಮರಿ. ಚಾರ್ಲಿ 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 ವಾಸನೆಗೆ ಅವಳೇನಾರು ಗುರು ಗುರ್ರ ನೀಲ್ ಕಲರ್ ಒಂದು ಮಗಳು, ಇದು 3 ಕಲರು. ಅಯ್ಯೋ ಎದ್ರಕೊಂತಾವನೆ ಅವನು, ಭಯ ಪಡ್ತಾನೇನಪ್ಪ ಅವನು. ಚಾರ್ಲಿ ಮಾತಾಡ್ಸೋ, ಚಾರ್ಲಿ ಮಾತಾಡ್ಸು ಬಾರೋ. ಅಪ್ಪ ಹಿಂದಿಂದಕ್ಕೆ ಹೋಗ್ತಾವನೆ. ಮಾತಾಡ್ಸೋ ಓರಿಯೋನ. ಅಯ್ಯೋ ಇದ್ಯಾಕೆ ಭಯ ಪಡ್ತಾವನೆ. ಬಾರೋ ಇಲ್ಲಿ ಬಾರೋ ಇಲ್ಲಿ ಮಾತಾಡ್ಸೋ.
ಅವರಿಬ್ಬರು ಚಾರ್ಲಿ ಓರಿಯೋ ಇಬ್ಬರು ತುಂಬ ಚೆನ್ನಾಗಿ ಯಾವಾಗಲೂ ಮನೇಲಿ ಆಟ ಆಡ್ಕೊಂಡು ಓಡಾಡ್ಕೊಂಡಿರೋರು. ಸೊ ಇವತ್ತು ಯಾಕೋ ಚಾರ್ಲಿ ಸಿಕ್ಕಾಬಟ್ಟೆ ಎದ್ರುಕೊಂತಿದ್ದ. ಆದರೂ ಹೇಳಬೇಕು ಅಂದರೆ ನಮ್ಮ ಓರಿಯೋನೇ ಚಾರ್ಲಿಗಿನ್ನ ಸ್ವಲ್ಪ ಘಾಟಿ ಜಾಸ್ತಿನೇ, ಆದರೆ ಅವನು ಸ್ವಲ್ಪ ಸಾಧುನೇ, ಬಟ್ ನೋಡೋದಕ್ಕೆ ಒಂಥರ ಟೆರರಾಗಿರ್ತಾನೆ ಅಷ್ಟೇ. ಆದರೆ ಅವನು ಸ್ವಲ್ಪ ಸಾಫ್ಟು, ಸಿಕ್ಕಾಬಟ್ಟೆ ಭಯ ಪಡ್ತಿದ್ದ. ಮರಿಗಳನ್ನ ನೋಡಿದ್ರೆ ಓಡೋವಷ್ಟು ಭಯ ಪಡ್ತಿದ್ದ ಅವನು. ಒಂದು ಸ್ವಲ್ಪ ಓಡ್ತಿದ್ದೆಲ್ಲ ಜಾಸ್ತಿ ಮಾಡ್ತಾನೆ. ಸೊ ಜಾಸ್ತಿ ಎಗ್ರಕೊಂಡು ಓಡ್ತಿದ್ನಲ್ಲ, ಮರಿ ಮೇಲೆ ಎಲ್ಲಿ ಜಂಪ್ ಮಾಡಿಬಿಡ್ತಾನೋ ಅಂತ ಕಟ್ಟಾಕ್ಬಿಟ್ವಿ ಅವನ್ನ. ಇನ್ನೊಂದು, ಮನೇಲಿ ಮೇಲು ಫೀಮೇಲ್ 2 ಪಪ್ಪೀಸ್ನ ಇಟ್ಕೊಂಡಾಗ ನಾವು ಸ್ವಲ್ಪ ಸೇಫಾಗಿ ಯಾವಾಗಲೂ ನೋಡ್ಕೊಬೇಕಾಗತ್ತೆ. ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟ್ 3 o'clock ಆಗಿದೆ ಟೈಮು, ಮಿಡ್ ನೈಟು. ಇನ್ನೇನು ನಾವೆಲ್ಲ ಮಲಗೋ ಅಷ್ಟರಲ್ಲಿ 4 ಗಂಟೆ 5 ಗಂಟೆನೇ ಆಗೋಗುತ್ತೆ ಅಂದ್ಕೊಂಡಿದ್ದೀನಿ. ಈಗ ಓರಿಯೋ ಮರಿ ಹಾಕಿದೆಲ್ಲ ಮುಗಿಸಿದಾಳೆ. 4 ಮರಿನ ಹಾಕಿದ್ದಾಳೆ ಓರಿಯೋ. ನೋಡ್ಬೋದು, ಪುಟ್ಟದಾಗೆ ಕ್ಯೂಟಾಗಿ ಹಾಕಿದ್ದಾಳೆ. ಅವಳಿಗೆ ನಾವು ನೀರು ಕೊಟ್ಟರು ಕೂಡ ಕುಡಿತಾ ಇರಲಿಲ್ಲ ಆ ಟೈಮಲ್ಲಿ. ಇವಾಗ ನೋಡಿ ಫುಡ್ ಹಾಕಿದ ತಕ್ಷಣ ತಿಂತಾ ಇದ್ದಾಳೆ. ಸೊ ಯಾವ ಫುಡ್ಡು ನೀವು ಹಾಕ್ತೀರಾ ಅಂತ ನನಗೆ ಒಂದು ಕಮೆಂಟ್ ಬಂದಿತ್ತು. ಸೊ ನಾವು ರಾಯಲ್ ಕೆನಿನ್ನ ಹಾಕೋದು. ಈ ರಾಯಲ್ ಕೆನಿನ್ ಸ್ಟಾರ್ಟಿಂಗ್ ಮಗುವಿಂದನೇ ಇದನ್ನೇ ಫೀಡ್ ಮಾಡ್ತಿದ್ದೀವಿ. ಅದೇ ಹಾಗೆ ಕಂಟಿನ್ಯೂ ಮಾಡಿಕೊಂಡೇ ಬಂದಿದ್ದೀವಿ ನಾವು. ಇಬ್ಬರಿಗೂ ಅಷ್ಟೇ ನೋಡಿ, ಫುಡ್ ಹಾಕಿದ ತಕ್ಷಣ ಎದ್ದು ಈಚೆ ಬರ್ತಾ ಇದ್ದಾನೆ. ಫುಡ್ ಸ್ಮೆಲ್ಲಿಗೆ ಮಾತ್ರ ಇಬ್ಬರು ಅಷ್ಟೇ ಫಸ್ಟು ಬಂದು ನಿಂತ್ಕೊಂಡು ಬಿಡ್ತಾರೆ. ಇವತ್ತು ಯಾಕೋ ಓರಿಯೋ ತಿಂದಿರಲಿಲ್ಲ, ನೀರು ಕೂಡ ಕುಡ್ದಿಲ್ಲ, ಇವಾಗ ತಾನೇ ತಿಂತಾ ಇದ್ದಾಳೆ. ಈಗ ಸ್ವಲ್ಪ ಸಮಾಧಾನ ಆಯಿತು ಅನಿಸುತ್ತೆ. ಎದ್ದು ನಿಂತ್ಕೊಂಡು ತಿಂತಾ ಇದ್ದಾಳೆ. ಒಂಚೂರು ಹೊಟ್ಟೆಗೆ ತಿನ್ನಲಿ ಅಂದ್ಬಿಟ್ಟು ಹಾಕಿದ್ವಿ. ಉಪವಾಸ ಹಾಗೇ ಇದ್ದಾಳೆ, ಟಯರ್ಡ್ ಆಗಿಬಿಡುತ್ತೆ ಅಂತ. ಹಾಗೆ ಆ ಗ್ಯಾಪಲ್ಲಿ ನಮ್ಮ ಚಾರ್ಲಿ ಕೂಡ ಒಂಚೂರು ಸ್ನ್ಯಾಕ್ಸ್ ತೊಗೊತಿದ್ದಾನೆ. ಮಿಡ್ ನೈಟಲ್ಲಿ ಎದ್ದುಬಿಟ್ಟು ಫೈನಲಿ 4 ಮರಿಗಳನ್ನ ಹಾಕಿ ನಮ್ಮ ಓರಿಯೋ ತಾಯಿ ಆಗಿದ್ದಾಳೆ. ಜಾಗ ಶಿಫ್ಟ್ ಮಾಡ್ಕೊಂಡ್ವಿ. ಮರಿಗಳಿಗೆ ಹೀಟ್ ತಗಲ್ಬೇಕು ಅಂತ ಹೇಳ್ತಾರೆ. ಅಂದರೆ ಆವಾಗಿನ ಕಾಲದಲ್ಲಿ, ಇವಾಗಲೂ ಅಷ್ಟೇ, ಕೋಳಿಗಳು ಕಲರ್ ಕೋಳಿಗಳೆಲ್ಲ ಜಾಸ್ತಿ ಬರೋದು, ನಾವೆಲ್ಲ ಬಲ್ಪೆಲ್ಲ ಹಾಕಿಬಿಟ್ಟು ಬಿಟ್ಟು ಸಾಕ್ತಿದ್ವಲ್ಲ. ಸೊ ಆ ರೀತಿ ಮರಿಗಳಿಗೆ ಹೀಟ್ ಆಗಬೇಕು ಅಂತ. ನನಗಿಲ್ಲಿ ಬಲ್ಪ್ ಹಾಕೋದಕ್ಕಾಗಲಿಲ್ಲ. ಹಸ್ಬೆಂಡು ಈ ರೀತಿ LED ಇತ್ತು ಮನೇಲಿ, ಸೊ ಅದನ್ನು ಕನೆಕ್ಟ್ ಮಾಡಿ ಬಿಟ್ಟರು ಎಮರ್ಜೆನ್ಸಿಗೆ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಟೇಕ್ ಕೇರ್, ಬಾಯ್ ಬಾಯ್.